ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಟಾರಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ, ಅಂದರೆ ವಿಶಾಲ ಮನೋಭಾವದಿಂದ ನೋಡಿರಿ ಅಂತ ಅರ್ಥ. ಇಲ್ಲಿ ಹೇಳಿದ ವಿಷಯಗಳನ್ನೆಲ್ಲನೂ ನಿಮ್ಮ ಮೇಲೆ ಫೋರ್ಸಿಬಲಿ ಇಂಪೋಸ್ ಮಾಡ್ಕೊಬೇಡ್ರಿ. ಓಕೆ, ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮದು ಮತ್ತು ನಿಮ್ಮ ವ್ಯಕ್ತಿ ಎನರ್ಜೀಸ್ ಏನದಾವೆ ಇವತ್ತಿನ ದಿನ ಅಂತ ನೋಡೋಣ. ಓಕೆ, ಸೊ ನಿಮ್ಮ ಎನರ್ಜಿ ಏನು ಬರ್ತದೆ ಅಂತ ನೋಡೋಣ. ಫ್ರೆಂಡ್ಲಿನೆಸ್. ಓಕೆ, ಭಾಳ ದಿನ ಆದಮೇಲೆ ಕಾರ್ಡ್ ಬಂದತ್ತೆ ಅನಿಸುತ್ತೆ. ನೀವು ಯಾರು ರಿಲೇಷನ್ಶಿಪ್ ಆಗಿ ಕಾಯ್ತಾ ಇದ್ರಿ, ಯಾರಿಗಾಗಿ ನೀವು ಒಂದು ವೇಟಿಂಗ್ ಎನರ್ಜಿ ಒಳಗಿದ್ರಿ, ಅವ್ರ ಕಡೆಯಿಂದ ನಿಮ್ಗೆ ಏನಾದರೂ ಒಂದು ಒಳ್ಳೆ ಸುದ್ದಿ ಬರುವಂಥದ್ದು ಐತಿ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ರ ಅಥವಾ ಯಾರಾದರೂ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಇದ್ರಿ, ಸಪ್ರೇಷನ್ ಇದ್ರಿ, ಏನಾದರೂ ಹಂಗಿದ್ರೆ ಅಂದ್ರೆ ಇವತ್ತು ಅದನ್ನು ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡ್ತೀರಿ ಅದೇ ವ್ಯಕ್ತಿ ಜೊತೆಗೆ. ಹೊಸ ಬಿಗ್ನಿಂಗ್ ಅಲ್ಲ, ಅದೇ ವ್ಯಕ್ತಿ ಜೊತೆಗೆ, ಅಂದರೆ ನಿಮ್ದು ಯಾರು ಬಿಟ್ಟು ಹೋಗಿದ್ರೋ ಅದೇ ಹಳೆಯ ವ್ಯಕ್ತಿ ಜೊತೆಗೇ ಹೊಸ ಜೀವನ ಅಂದ್ಕೊಳ್ರಿ. ಮತ್ತೊಂದು ಹೊಸ ಕಮ್ಯುನಿಕೇಷನ್ನ ಸ್ಟಾರ್ಟ್ ಆಗ್ತಾಯಿದೆ ಈಗ. ಇನ್ನು ನಿಮ್ಮ ರಿಲೇಷನ್ಶಿಪ್ಪಿಗೆ ನಿಮಗೆ ಹೆಂಗೆ ಬೇಕು ಅಂದ್ರೆ ಬೇರೆಯವ್ರ ಮಾತು ಏನೋ ಕೇಳ್ಕೊಳ್ಳಾರ್ದಂಗೆ, ಬೇರೆಯವ್ರದ್ದು ಇಲ್ಲಂಗೆ ನಮ್ಮ ಒಳಗಿಂದ ನಮ್ಮ ಮನಸ್ಸು ಏನು ಹೇಳ್ತೈತಿ ನಾವು ಹಂಗೆ ಮಾಡೋಣಪ್ಪ ಅಂತ ನಿರ್ಧಾರಗಳನ್ನ ತೊಗೊತೀರಿ ಇವತ್ತು. ಟ್ರಾವೆಲಿಂಗ್ ಎನರ್ಜಿ ಐತೆ ನೋಡ್ರಿ. ಮೆಸೇಜ್ ಬರೋದು ಅದಾವೆ ಇವತ್ತು ಕೆಲವೊಬ್ರಿಗೆ, ಯಾರಿಗಾರ ಮೆಸೇಜ್ ಬರ್ತಾ ಇದೆ. ಓಕೆ, ಇಲ್ಲೇ ಫ್ರೆಂಡ್ಲಿನೆಸ್ ಬಂದೈತಿ. ಫ್ರೆಂಡ್ಲಿನೆಸ್ ಅಂದರೆ ಇವತ್ತೆಲ್ಲರ ಜೊತೆಗೆ ಚೆನ್ನಾಗಿರ್ತೀರಿ ಅಂತ ಅದು ಗೊತ್ತಾಗ್ತೀಗ ನಿಮಗೆ. ಓಕೆ, ಯಾರ ಜೊತೆಗೆ ಚೆನ್ನಾಗಿರ್ತೀರಿ? ನಿಮ್ಗೆ ಯಾರು ಇಷ್ಟು ದಿನ ಚೆನ್ನಾಗಿ ಅನ್ನಿಸ್ತಿದ್ದಿಲ್ಲ, ಚೆನ್ನಾಗಿ ನೋಡೋಕ್ಕಲ್ಲ, ಇವ್ರು ನಮಗೆ ಇಷ್ಟ ಆಗಿಲ್ಲಪ್ಪ, ಇವ್ರ ಗುಣ ನಮ್ಗೆ ಇಷ್ಟ ಆಗಿಲ್ಲ, ಅವ್ರ ವ್ಯಕ್ತಿತ್ವ ನಂಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ, ಆ ರೀತಿ ಯಾರಾದರೂ ನಿಮ್ಗಿನ ವಿಭಿನ್ನವಾದ ವ್ಯಕ್ತಿತ್ವ ಹೊಂದಿರ್ತಾರಲ್ಲ, ನಿಮ್ಗಿನ ಸ್ವಲ್ಪ ಉಲ್ಟಂಪಲ್ಟಿ ಇವ್ರು ಅನ್ನಂಗೆ ಇರ್ತಿರಲ್ಲ, ಅಂಥವ್ರ ಜೊತೆಗೆ ಇವತ್ತು ಭಾಳ ಚೆನ್ನಾಗಿರ್ತೀರಿ. ಅವ್ರ ಜೊತೆ ಅಂಥವ್ರು ಯಾರು ನಿಮ್ಮ ಜೀವನದಾಗ ಇದ್ರಂದ್ರೆ ಅಂಥವ್ರ ಜೊತೆಗೆ ಇವತ್ತು ಒಂದು ಒಳ್ಳೆ ಬಾಂಡಿಂಗ್ ಕಾಣ್ತಾ ಇದೆ. ಅವ್ರು ಯಾರು ಆಗಿರ್ಬೋದು. ಓಕೆ, ಅವ್ರು ಯಾರಾದರೂ ಆಗಿರ್ಬೋದು. ನಿಮ್ಮ ಜೀವನದೊಳಗೆ ಅಂಥ ವ್ಯಕ್ತಿ ಯಾರ್ದಾರು ನೋಡ್ರಿ. ಎಸ್ಪೆಷಲಿ ಇಲ್ಲಿ ಯಾರ ರಿಲೇಷನ್ಶಿಪ್ ಒಳಗೆ ನೀವು ಒಂದು ಫ್ರೆಂಡ್ ಝೋನ್ ಇಟ್ಟಿರ್ತೀರಿ, ಅವ್ರನ್ನ ನಿಮ್ಮದು ಒಂದು ರಿಲೇಷನ್ಶಿಪ್ ಝೋನ್ ಒಳಗೆ ಇಟ್ಟಿರ್ತೀರಿ, ಅವ್ರ ಜೊತೆಗೆ ಇವತ್ತು ಭಾಳ ಚೆನ್ನಾಗಿ ಬಾಂಡಿಂಗ್ ಐತಿ ಇವತ್ತು ನಿಮ್ಮದು. ನೀವು ಹೇಳಿದೆ ಇವತ್ತು ಯಾರು ನಿಮ್ಗೆ ಬಿಟ್ಟು ಹೋಗಿದ್ರಲ್ಲ ಅವರಿಗೆ ನಿಮ್ಮ ಬಿಟ್ಟು ಮುಂದೆ ಹೋಗೋಕ್ಕಾಗಿಲ್ಲ, ಅಥವಾ ನಿಮಗೆ ಅವ್ರನ್ನ ಬಿಟ್ಟು ಅವ್ರಿಗೆ ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗಿಲ್ಲ, ವರ್ಷ ಅಂದ್ಕೊಳ್ರಿ. ಕೆಲವೊಂದು ಇಲ್ಲೇ ನೆಗೆಟಿವ್ ಪ್ಯಾಟರ್ನ್ಸ್ ಇದೆ. ನೆಗೆಟಿವ್ ಪ್ಯಾಟರ್ನ್ಸ್ ಇನ್ ದ ಸೆನ್ಸ್ ಪದೇ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇತ್ತು. ಒಂದು 4 ದಿನ ಚಂದ ಇರ್ತೀರಿ, ಒಂದು 4 ದಿನ ಮತ್ತು ನೋ ಕಾಂಟ್ಯಾಕ್ಟ್ ಆಕತಿ, ಮತ್ತು ಬ್ಲಾಕ್, ಮತ್ತು ಬ್ಲಾಕ್ ಅನ್ಬ್ಲಾಕ್. ಇದು ರಿಲೇಷನ್ಶಿಪ್ ಒಳಗೆ ದೂರ ಇದ್ದವರಿಗೆ. ಇಲ್ಲಿ ಹತ್ತಿರ ನಾವು ಜೊತೆಗೆ ಇರ್ತೀವಿ ರೀ ಮ್ಯಾಮ್, ನಮಗೇನು ರೀ ಅಂತಂದ್ರೆ ಒಂದು 4 ದಿನ ಭಾಳ ಚಂದ ಖುಷಿಯಿಂದ ಇರ್ತೀರಿ, ಆಮೇಲೆ 4 ದಿನ ಮಖ ಕೆಡಿಸ್ಕೊಂಡು ಆ ಕಡೆ ಹೋಗ್ಬಿಡೋದು ಸಣ್ಣ ವಿಷಯಗಳಿಗಾಗಿ. ಹಿಂಗೆ ಪದೇ ನಿಮ್ದು ಅಂದರೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಈ ರೀತಿ ಆಗ್ತಾ ಇದ್ದಿದ್ದಂದ್ರೆ ಇವತ್ತು ಅದನ್ನು ಸರಿ ಮಾಡ್ಕೊಳಕ್ಕಾಗಿ ನೋಡ್ತೀರಿ. ಸರಿ ಹೆಂಗೆ ಮಾಡ್ಕೋಬೇಕ್ರಿ ಅಂತಂದ್ರೆ ಒಂದು ನೀವು ಬದಲಾಗಬೇಕು, ನಿಮ್ಮ ಥಾಟ್ ಪ್ರೊಸೆಸ್ ಬದಲಾಗಬೇಕು, ವಿಚಾರಧಾರೆಗಳಿಂದ ಚೇಂಜ್ ಆಗಬೇಕು. ಅವು ಅಂದ್ರಷ್ಟೇ ಅದನ್ನು ರಿಲೇಷನ್ಶಿಪ್ಪು ಸರಿ ಮಾಡ್ಕೊಳಕ್ಕೆ ಸಾಧ್ಯ. ಇಲ್ಲಿ ರಿಲೇಷನ್ಶಿಪ್ ಬಗ್ಗೆನೇ ಬಂದೈತಿ, ಅದಕ್ಕೆ ಹೇಳ್ತಿದ್ದೀನಿ. ಅದನ್ನ ಒತ್ತಿ ಕೆಲವೊಬ್ಬರು ನಿಮ್ಮ ಮನಸ್ಸು ಮತ್ತು ನಿಮ್ಮದು ಬುದ್ಧಿ, ನಿಮ್ಮ ಎಮೋಷ್ನಲಿ ವಿಡ್ರಾ ಆಗಿದ್ರಿ ಅಂದ್ರೆ, ಇಮೋಷ್ನಲಿ ವಿಡ್ರಾದಾಗ ಏನಾಗತ್ತೆ ಅಂದರೆ ಇಮೋಷ್ನಲಿ ನಾವು ಭಾಳ ಮಾನಸಿಕವಾಗಿ ಒಬ್ಬರನ್ನ ಭಾಳ ಹಚ್ಕೊಂಡಿರ್ತೀವಿ. ಅದನ್ನು ನಾವು ಏನು ಮಾಡ್ತಿದ್ದೋ ನಮ್ಗೆ ಗೊತ್ತಿರಲ್ಲ.
ತಪ್ಪು ನಿರ್ಧಾರಗಳನ್ನ ಮಾಡೋಕ್ಕೆ ಚಾನ್ಸಸ್ ಇರ್ತಾವೆ ಅಂಥ ಟೈಮ್ನಾಗ. ಬಟ್ ಇವತ್ತೇನೈತಲ್ಲ ನಿಮ್ಮದು ಬುದ್ಧಿ ಮತ್ತು ಮನಸ್ಸು ಎರಡೂ ಒಂದನ್ನು ಸಜೆಷನ್ ಮಾಡ್ತಾವೆ ನಿಮಗೆ. ನಿಮ್ಮ ರಿಲೇಷನ್ಶಿಪ್ ಒಳಗೆ ಇವತ್ತು ಇಲ್ಲಿ ರಿಲೇಷನ್ಶಿಪ್ಪಿಂದ ಎನರ್ಜಿನೇ ಭಾಳ ಇರೋದು ಇವತ್ತು ನನ್ನ ವ್ಯೂವರ್ಸಿಗೆ. ಓಕೆ, ನಿಮಗಿಲ್ಲಿ ಏನಾದರೂ ಒಂದು ಪ್ಲ್ಯಾನಿಂಗ್ ಇದ್ದಿದ್ದಿಲ್ಲ, ನೀವು ಭಾಳ ಹಳೆಯ ವಿಷಯಗಳನ್ನು ಭಾಳ ಮಾತಾಡ್ತಿದ್ರಿ, ಹಳೆಯ ವಿಷಯಗಳನ್ನು ತೊಗೊಂಡು ಇದಕ್ಕೊಂದು ಎಂಡಪ್ ಹಾಕ್ಬಿಡೋಣ, ಸಾಕಿದು ಅನ್ಕೊತಿದ್ರಿ ಅಂದ್ರೆ ಅಂಥದ್ದು ನಿಮಗೆ ಇವತ್ತು ಇಲ್ಲ, ಅದನ್ನು ಸರಿ ಮಾಡ್ಕೊತೀರಿ. ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗಿತ್ತಂದ್ರೆ ಇವತ್ತು ಸರಿ ಮಾಡ್ಕೊತೀರಿ. ನಿಮ್ಮೊಂದು ರಿಲೇಷನ್ಶಿಪ್ ಒಳಗೆ ಅದು ರಿಲೇಷನ್ಶಿಪ್ ಅಂದಾಗ ನೀವು ಯಾರ ಜೊತೆಗೆ ಬೇರೆ ಆದ್ರೆ ರಿಲೇಷನ್ಶಿಪ್ ತೊಗೋಬೋದು. ಯಾವ ವ್ಯಕ್ತಿಗೆ ಗಂಡ ಹೆಂಡ್ತಿನೂ ತೊಗೊಳ್ರಿ. ಮ್ಯಾಮ್ ಗಂಡ ಹೆಂಡ್ತಿದ ರೀಡಿಂಗ್ ಮಾಡಿ ಹಾಕ್ರಿ ಅಂತೀರಿ. ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಾಗ ನಿಮ್ಮ ವ್ಯಕ್ತಿ ಅಂದಾಗ ನಿಮ್ಮ ಗಂಡ ಅಂತ ಯಾಕೆ ತೊಗೋಬಾರ್ದು? ಅವ್ರ ವ್ಯಕ್ತಿ ಅಲ್ಲ ಹಂಗಾರೆ, ನಿಮ್ಮ ಹೆಂಡ್ತಿ ಅಂತ ಅವ್ರ ವ್ಯಕ್ತಿ ಅಲ್ಲ ಹಂಗಾರೆ. ಅದಕ್ಕಾಗಿ ಸ್ಪೆಷಲ್ಲಾಗಿ ಇದು ಗಂಡ ಹೆಂಡ್ತಿಗಾಗಿ, ಇದು ನೀವು ಏನಂತೀರಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದ್ದರಿಗಾಗಿ, ಇದು ನಿಮ್ಮದು ರಿಲೇಷನ್ಶಿಪ್ 1 ವರ್ಷದವರೆಗೆ ಅಂತ ಹಂಗೆ ರೆಡಿ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮ ವ್ಯಕ್ತಿ ಅಂತ ನಾನು ಹೇಳ್ದಾಗಿಲ್ಲೇ ನೀವು ನಿಮ್ಮ ಗಂಡ ಅಂತ ತೊಗೋಬೇಕು, ನಿಮ್ಮ ಹೆಂಡ್ತಿ ಅಂತ ತೊಗೋಬೇಕು. ಆಮೇಲೆ ನಿಮ್ಗೆ ಯಾರು ನೀವು ಬೇರೆಯವ್ರಿಗೆ ಹೇಳಕತ್ತೀನಿ, ಯಾರು ಸ್ಪೆಸಿಫಿಕಲಿ ನನಗೆ ಗಂಡ ಹೆಂಡ್ತಿದ ರೀಡಿಂಗ್ ಮಾಡಿರಿ ಅಂತ ಕೇಳಿದ್ರಲ್ಲ ಅವರಿಗಾಗಿ ಹೇಳ್ತದೆ ನೀನು. ಸೊ ನಿಮ್ಮ ವ್ಯಕ್ತಿ ಅಂದಾಗ ನಿಮ್ಮ ರಿಲೇಷನ್ಶಿಪ್ ಅವ್ರ ಜೊತೆ ಚೆನ್ನಾಗಿ ಆಗ್ತದೆ ಅಂದಾಗ ನೀವು ಅಲ್ಲಿ ಯಾವ ವ್ಯಕ್ತಿ ಬಗ್ಗೆ ವಿಚಾರ ಮಾಡ್ತಿದ್ದೀರಿ? ಸೊ ಆ ವ್ಯಕ್ತಿ ಬಗ್ಗೆ ನೀವು ಇಲ್ಲಿ ರೀಡಿಂಗ್ ಬಂತಲ್ಲ ನಿಮ್ಗೆ. ಸೊ ಸಿಂಪಲ್. ಒಟ್ಟು ರಿಲೇಷನ್ಶಿಪ್ ಒಳಗೆ ಒಂದು ಬಾಂಧವ್ಯ ಚೆನ್ನಾಗಿ ಆಗ್ತಾಯಿತ್ತು ನೋಡಿರಿ ಇವತ್ತಿನ ದಿನ. ಯಾರು ರಿಲೇಷನ್ಶಿಪ್ ತೊಗೊಳ್ರಿ, ನೀವು ಯಾರ ಜೊತೆಗೆ ಒಂದು ಸ್ವಲ್ಪ ಮಕ್ಕ ಕೆಡಿಸ್ಕೊಂಡಿದ್ರಿ, ಜಗಳ ಮಾಡ್ತಿದ್ರಿ, ಆಫೀಸ್ ಒಳಗಿರ್ಬೋದು, ಮನೆ ಒಳಗಿರ್ಬೋದು, ಸ್ಕೂಲ್ ಒಳಗಿರ್ಬೋದು, ಕಾಲೇಜ್ನಾಗಿರ್ಬೋದು, ಅಕ್ಕಪಕ್ಕದವ್ರ ಮನೆ ಜೊತೆಗಿರ್ಬೋದು, ಯಾರ ಜೊತೆಗೆ ನೋಡ್ರಿ ಮಕ್ಕ ಕೆಡಿಸ್ಕೊಂಡಿದ್ರಿ, ಯಾಕೋ ಬೇಜಾರು ಮಾಡ್ಕೊಂಡಿದ್ರಿ, ಅವ್ರು ಇವತ್ತು ಸರಿ ಆಗುವಂಥ ಚಾನ್ಸಸ್ ಐತಿ. ಕೆಲವೊಬ್ರು ಇಲ್ಲಿ ಹೊಸ ಬಿಗ್ನಿಂಗ್ ಅಂದರೆ ಈ ನಿಮ್ಮ ವ್ಯಕ್ತಿ ನೀವು ಯಾರ್ದರ ಜೊತೆಗೆ ಏನಂತೀರಿ ಬೇಜಾರಾಗಿರ್ತೀರಿ, ಮಾತು ಬಿಟ್ಟಿರ್ತೀರಿ. ಆದ್ರೆ ಹೆಂಗೆ ನಾವು ಬಿಗ್ನಿಂಗ್ ಮಾಡ್ಬೇಕಲ್ಲ ಅದನ್ನ ನಾವು ಹೋಗಿ ವಾಪಸ್ ಮಾತಾಡ್ಸಿದ್ರೆ ಅವ್ರು ಹ್ಞೂ ಅಂತಾರೆ. ಅದು ಮತ್ತು ಅದಕ್ಕೊಂದು ನಮ್ಗೆ ನಾವು ಸಾರಿ ಕೇಳಿದ್ರೆ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡ್ತಾರೆ, ಫರ್ಗ್ಯೂ ಮಾಡ್ತಾರೆ, ನಮ್ಗೆ ಕ್ಷಮಿಸ್ತಾರೆ ಅಂತ ಸ್ವಲ್ಪ ಕೆಲವು ಭಯಗಳಿದ್ವಲ್ಲ ಅವು ಇವತ್ತು ಹೋಗ್ತದೆ. ಸೊ ಏಂಜಲ್ ಗೈಡೆನ್ಸ್ ನಿಮಗಾಗಿ ಏನು ಬರ್ತಾಯಿದೆ ನೋಡೋಣ. ಇಂಡಿಪೆಂಡೆಂಟ್ ನಾನು ಹೇಳಿದೆ, ನಿಮ್ಗೆ ಏನು ಬೇಕು ಅದನ್ನ ನಮಗೆ ಹೆಂಗೆ ಬೇಕು ಹಂಗೆ ಜೀವನ ಮಾಡಬೇಕು ಅಂತ ನೀವು ಇವತ್ತು ವಿಚಾರ ಮಾಡ್ತೀರಿ, ಜೀವನದೊಳಗೆ ಕೆಲವು ಅಲ್ತೀರಿ. ಸೊ ಇಂಡಿಪೆಂಡೆಂಟ್ ಅಲ್ತೀರಿ ಅಲ್ಲ. ಯುವರ್ ಇಂಡಿಪೆಂಡೆನ್ಸ್ is the ಫೌಂಡೇಶನ್ ಫಾರ್ ಯುವರ್ ಸ್ಟ್ರೆಂತ್ ಆ್ಯಂಡ್ ಸಕ್ಸಸ್. ನಿಮ್ಮ ಇಂಡಿಪೆಂಡೆನ್ಸ್ ಅಂದ್ರೇನ ನಿಮ್ಮ ಸ್ವಾತಂತ್ರ್ಯವಾಗಿ ನೀವು ವಿಚಾರ ಮಾಡುವಂಥ ಶಕ್ತಿ ನಿಮ್ಗೇನೈತಲ್ಲ, ಸ್ವತಂತ್ರವಾಗಿ ನೀವು ತೊಗೊಳೋಂಥ ಒಂದು ಡಿಸಿಷನ್ಸ್ ಇದಾವಲ್ಲ ಜೀವನದಾಗ, ನಾವು ಅಬ್ಸರ್ವ್ ಮಾಡ್ಕೊಳ್ರಿ ಎಲ್ಲರನ್ನ. ನಮ್ಮ ಡಿಸಿಷನ್ಸ್ ಇರ್ತಲ್ಲ, ಮೇನ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆಫ್ ಅವರ್ ಲೈಫ್, ಪ್ರಮುಖವಾದ ಡಿಸಿಷನ್ಸ್ ಏನು ಮಾಡಬೇಕಾಗಿರ್ತದಲ್ಲ, ನಾವು ನಿರ್ಧಾರಗಳನ್ನು ಅಬ್ಸರ್ವ್ ಮಾಡ್ಕೊಳ್ರಿ ನಿಮ್ಮ ಜೀವನದಾಗ. ನಾವು ಯಾವಾಗಲೂ ಇನ್ನೊಬ್ಬರ ಮ್ಯಾಗ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಿಮಗೆ ಎಂಥದ್ದು ಬೇಕೋ ಅಂಥ ಕಲರ್ ಬಟ್ಟೆ ತೊಗೊತೀರಿ, ನಿಮಗೆ ಎಂಥದ್ದು ಬೇಕೋ ಚಪ್ಪಲಿ ಹಠ ಮಾಡಿ ಅಂಥದ್ದು ಕೊಡಿಸ್ಕೊತೀರಿ, ಒಂದು ಚಾಕ್ಲೇಟ್ ನಿಮ್ಗೆ ಯಾವ್ದು ಬೇಕೋ ತೊಗೊತೀರಿ. ಉದಾಹರಣೆ ಹೇಳ್ತಾನೆ ಇದನ್ನ. ಒಂದು ಗಂಡು ವಧುವರರು ಅಂತ ಏನಾರು ಬಂದಿರ್ತದಲ್ಲ ಅದು ಜೀವನ ಪರ್ಯಂತ ಇರ್ತದೆ. ಒಂದು ಫ್ರೆಂಡ್ಶಿಪ್ ಮಾಡಬೇಕು, ಒಂದು ಜಾಬ್ ಕರಿಯರ್ ಮಾಡಬೇಕು, ನಾವು ಯಾವುದೋ ಊರಿಗೆ ಹೋಗಬೇಕು ಅಂದ್ರೆ ಅಲ್ಲಿ ಸೆಟ್ಲ್ ಆಗಬೇಕು, ಏನಾರ ಒಂದು ಕೆಲವೊಂದು ವಿಷಯಗಳು ಬಂದಾಗ ಮುಖ್ಯವಾದ ನಿಮ್ಮ ಜೀವನ ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ಏನು ಮಾಡ್ತೀರಿ? ನಮ್ಮ ಮನೆಗೆ ದೊಡ್ಡವ್ರು ಹೆಂಗೆ ಹೇಳ್ತಾರೆ ರೀ ಹಂಗೆ ರೀ, ಇಲ್ರಿ ಇವರೆಲ್ಲ ಹೆಂಗೆ ಹೇಳ್ತಾರೆ ರೀ ಹಂಗೆ ರೀ. ವಾಟ್ ಈಸ್ ದಿಸ್ ಯಾ? ಸ್ವಲ್ಪ ಚೇಂಜ್ ಆದ್ರೆ ಹಿಂಗೆ ನೀವು ಸ್ವತಂತ್ರವಾಗಿ ನೀವು ನಿಮ್ಮ ಡಿಸಿಷನ್ಸ್ ಮೇಕಿಂಗ್ ಮಾಡಿ. ಎಲ್ಲರದು ಸಜೆಷನ್ ಕೇಳ್ರಿ, ಹಂಗಂದು ಎಲ್ಲರನ್ನ ಬಿಟ್ಕೊಟ್ಟು ನಂದು ಆಗಿ ನಡಿಬೇಕಂತ ಅರ್ಥ ಅಲ್ಲ. ಕರೆಕ್ಟ್ ಡಿಸಿಷನ್ಸ್ ತೊಗೊಳೋದು ಕಲಿಬೇಕು ನೀವು ಅಂತ ಅರ್ಥ. ಅದು ನಿಮ್ಮ ಸ್ಟ್ರೆಂತ್ ಆಗಬೇಕು, ನಿಮ್ಮ ಶಕ್ತಿ ಆಗಬೇಕದ. ಅದು ನಿಮ್ಮ ಸಕ್ಸಸ್ಸಿಗೆ, ನಿಮ್ಮ ಜೀವನದಾಗ ಮತ್ತು ಮುಂದೆ ಹೋಗೋಕ್ಕೆ ಅದು ನಿಮಗೆ ಹೆಲ್ಪ್ ಮಾಡ್ತೈತಿ ಅಂತ ಹೇಳ್ತಿದ್ದಾರೆ. ಸೊ ಏನು ಬಂತು ರೀಡಿಂಗಲ್ಲಿ ನಿಮ್ಗೆ ಹೊಸ ಬಿಗ್ನಿಂಗ್ ಮಾಡೋಕೆ ಅಥವಾ ನೀವು ಇನ್ನೊಬ್ರಿಗೆ ಹೋಗಿ ಇನ್ನೊಂದು ಸಲ ಅಪ್ರೋಚ್ ಮಾಡೋಕ್ಕೆ
ನಿಮ್ಮ ಮನಸ್ಸಿಂದ ಇನ್ನೂ ನಿಮ್ಗೆ ಹೇಳ್ಕೊಬೇಕಾಗ್ಯದ, ಅದನ್ನು ಮಾಡೋಕೆ ನೀವು ಹೆದರ್ತಿದ್ರಿ. ಇವತ್ತಿಲ್ಲ ನಾನು ಹೇಳಿದೆ, ಬುದ್ಧಿ ಮತ್ತು ಮನಸ್ಸು ಎರಡು ಸೇರಿಸಿ ಒಂದೇ ರೋಡ್ನಾಗ ಹೋಗ್ಕವು. ಬುದ್ಧಿ ಹೇಳ್ತೈತಿ ಈ ಹೋಗಿ ನೀ ಕ್ಷಮೆ ಕೇಳ, ಅಲ್ಲ ಸಾರಿ ಮನಸ್ಸು ಹೇಳ್ತೈತಿ, ಬುದ್ಧಿ ಹೇಳ್ತೈತಿ ಬ್ಯಾಡ್ 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 ಬ್ಯಾಡ ಹೋಗಿ ಕೇಳಬೇಡ, ನಿಂದು ಏನಂತ ನೀ ಮತ್ತೆ ನೀನೇ ಸಣ್ಣ ಆಗ್ಬಿಡ್ತಿದ್ದೆ ಅಂದ್ರೆ ನೀನೇ ತಗ್ಗಿ ಬಗ್ಗೆ ಹೋಗ್ದಂಗೆ ಆಗ್ತೈತಿ. ಇವತ್ತಿಲ್ಲ ಎರಡು ಒಂದೇ ಸಜೆಷನ್ ಕೊಡ್ತವೆ, ಎಸ್ ಗೋ, ಹೆದರ್ಬೇಡ ಹೋಗು ಅಂತಂದು. ಆ ರೀತಿಯಾದಂತಹ ಒಂದು ನಿಮ್ಮ ಎನರ್ಜಿ. ಸೊ ಚಲೋ ಐತೆ ಎನರ್ಜಿ ಇವತ್ತು. ನಿಮ್ಮ ವ್ಯಕ್ತಿ ಎನರ್ಜಿ ಏನು ಬರ್ತಾವೆ ನೋಡೋಣ. ಸಾರಿ, ಸ್ವಲ್ಪ ಕ್ಯಾಮ್ರಾ ಹಲ್ಲಾಡ್ತು. ಅಲೋನ್ನೆಸ್. ಇವತ್ತು ನಿಮ್ಮ ವ್ಯಕ್ತಿ ಸ್ವಲ್ಪ ಕಂಪ್ಯಾರಿಸನ್ ಮಾಡ್ತಿದ್ದಾರೆ ಅನಿಸುತ್ತೆ. ಬೇರೆ ಜೊತೆಗೆ ಕಂಪ್ಯಾರಿಸನ್ಸು, ಬೇರೆ ವ್ಯಕ್ತಿ ಜೊತೆಗೆ ಕಂಪ್ಯಾರಿಸನ್ಸು, ಅಥವಾ ವರ್ಕ್ ಪ್ಲೇಸ್ ಒಳಗೆ ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಂಡು ತಲೆ ಒಳಗೆ ಭಾಳ ವಿಚಾರ ಬರ್ತಿದ್ವು ಅವರಿಗೆ ಇಷ್ಟು ದಿನ. ಓಕೆ, ಒಳಗೆ ಬರ್ತಿದ್ವು, ಈಗ ಅದರಿಂದ ಹೊರಗೆ ಬರ್ತಿದ್ದಾರೆ ನಿಮ್ಮ ವ್ಯಕ್ತಿ. ಹೋಲಿಕೆಗಳು ಕಮ್ಮಿ ಆಗ್ತೈತಿ. ಬೇರೆ ಜೊತೆಗೆ ಕಂಪೇರ್ ಮಾಡೋದು, ಅವ್ರು ಹಂಗೆ ಅದಾರ ನಾನು ಯಾಕೆ ಹಿಂಗೆ ಅದೀನಿ, ಅದರಿಂದ ಭಾಳ ನೋಡಿರಿ ಫೈಟಿಂಗ್ ಎನರ್ಜಿ. ಯಾವುದೇ ಇದು ತಲೆ ಒಳಗನ ಎಷ್ಟು ಇಲ್ಲಿ ನೋಡಿರಿ ಚಿತ್ರ, ತಲೆ ಒಳಗೆ ಎಷ್ಟು ಹೊಡೆದಾಡ್ತದ. ನಿಮ್ಮ ನೆಮ್ಮದಿನೇ ಇರೋಂಗಿಲ್ಲ ಜೀವನದಾಗ. ಇವತ್ತಿನ ಅಂತ ನೆಮ್ಮದಿ ಹುಡ್ಕೊಂಡು ಹೋಗೋಂಥ ದಿನ ಅವ್ರದ್ದು. ಸೊ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಏನಾರ ಇದ್ವು ಅಂದ್ರೆ ಅವ್ರ ಜೀವನದೊಳಗೆ, ಅಂದರೆ ಈಗ ನಾವು ಒಬ್ರನ್ನ ಹೋಲಿಕೆ ಮಾಡ್ಕೊತೇವೆ. ಅವ್ರು ಯಾಕೆ ಹೆಂಗೆ ಅದಾರ, ನಾವು ಯಾಕೆ ಹಿಂಗೆ ಅದೇವಿ, ಅವ್ರು ಮುಂದೆ ಹೋದ್ರು ನಾವು ಯಾಕೆ ಇನ್ನೂ ಹಿಂದೆ ಉಳ್ದೇವಿ ಅಂತ ಒಂದು ಕೆಲವೊಂದು ಸಲ ಹಂಗೆ ನಮ್ಮ ಒಳಗೆ ವಿಮರ್ಶೆಗಳು ನಡೆಯಕ್ಕೆ ಸ್ಟಾರ್ಟ್ ಆಕ್ಕವು ನಮ್ಮ ಜೀವನ ಒಳಗೆ. ಹಂಗಿದ್ದಾಗ ಅದಕ್ಕೆ ಅನ್ನಿಸ್ಬೋದು, ನನಗೆ ನಾನೇ ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿನಿ, ನಮ್ಗಾದ್ರೆ ಇಷ್ಟು ರೂಲ್ಸ್ ಅದಾವು, ಇಷ್ಟು ರೆಗ್ಯುಲೇಷನ್ ಅದಾವು, ನಾವು ಇದನ್ನು ಬಿಟ್ಟು ಇದನ್ನು ಮಾಡಬೇಡ ಅಂತಾರೆ ನಮಗೆ. ನಾವು ಹೆಂಗೆ ಮಾಡಬೇಕು? ಇವತ್ತಿನ ದಿನ ಅವರು ಇಲ್ಲ, ಕೆಲವೊಂದು ನಾನು ಇಂಥ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ಕೊಂಡು ನಾನು ಹೋಗ್ಬೇಕು. ಇದಕ್ಕೆ ನಾನು ಯಾಕೆ ಬ್ರೇಕ್ ಮಾಡಬಾರ್ದು? ಸೊ ನಂದೊಂದು ದಾರಿ ನಾನು ಕಂಡ್ಕೋಬೇಕು ಅನ್ನೋ ದಿನ ಇವತ್ತು. ಸೊ ಸ್ವಲ್ಪ ಸೈಲೆನ್ಸ್ ಆಗುವಂಥ ಚಾನ್ಸಸ್ ಐತಿ ನಿಮ್ಮ ವ್ಯಕ್ತಿ. ಓಕೆ, ಇವು ಬಾಟಮ್ ಆಫ್ ದ ಡೆಕ್ ಒಳಗೆ ಹೇಳಿದ್ದು ನಾನೀಗ. ಸೊ ಅಲ್ಲಿ ಕಾರ್ಡ್ ನೋಡ್ರಿ, ಅಲೋನ್ನೆಸ್ ಮೇಜರ್ ಆರ್ಕನ ಬಂದೈತಿ. ಅಲೋನ್ನೆಸ್ ಅಂತಂದ್ರೆ ಏಕಾಂಗಿತನ ಅಂದ್ಕೊಳ್ರಿ. ಅಂದ್ರೆ ತಮ್ಮನ್ನು ತಾವು ಅನಲೈಸ್ ಮಾಡ್ಕೊಳಕದ. ಕತ್ತಲದಿಂದ ಬೆಳಕಿನ ಕಡೆ ಹೋಗೋಕೆ ಕಂಪೇರ್ ಮಾಡ್ಕೊತಿದ್ರೆ ಈಗ ಇಷ್ಟು ದಿನ ಬೇರೆ ಜೊತೆಗೆ ನನ್ನ ಜೀವನ ಯಾಕೆ ಉದ್ಧಾರ ಆಗಕತ್ತಿಲ್ಲ, ನಾನು ಯಾಕೆ ಉದ್ಧಾರ ಆಗಕತ್ತಿಲ್ಲ, ಎಲ್ಲರಿಗೂ ಹೆಲ್ಪ್ ಮಾಡಿದ್ರೆ ನನಗೆ ಕಷ್ಟ ಬರ್ತಾವೆ, ಎಲ್ಲರಿಗೂ ಅದೇ ಇರ್ತೈತಲ್ಲ, ನಾ ಬೇರೆಯವ್ರಿಗೆ ಮಾಡಿದ್ರೆ ನನಗೇ ಯಾಕೆ ಆ ನನಗೆ ಯಾಕನ್ನ ಹುಡ್ಕಾಕೊಂಡಾರ ಇವತ್ತು ನಿಮ್ಮ ವ್ಯಕ್ತಿ. ಅದು ರಿಲೇಷನ್ಶಿಪ್ ಒಳಗೂ ಆಗಿರ್ಬೋದು. ನನಗೆ ಯಾಕೆ ಹಿಂಗೆ, ನಾನೇ ಇಷ್ಟೆಲ್ಲ ಟೈಮ್ ಕೊಟ್ಟೆ, ನಂದು ಎನರ್ಜಿ ಹಾಕಿದೆ, ಆ ಕಡೆಯಿಂದ ನನಗೆ ಯಾಕೆ ಎನರ್ಜಿ ಬರೋಕತ್ತಿಲ್ಲ. ಓಕೆ, ಇನ್ನೊಬ್ರು ಆ ವ್ಯಕ್ತಿ ನನಗೆ ಇಷ್ಟು ಎನರ್ಜಿ ಹಾಕ್ತಿದಾರೆ, ಅವ್ರು ಈಕ್ವಲ್ ಆಗಿ ನಾನು ಯಾಕೆ ಈಕ್ವಲ್ ಆಗಿ ನಾನು ಎನರ್ಜಿ ಹಾಕಕ್ಕೆ ನನ್ನ ಕೈಯಿಂದ ಆಗೋಕತ್ತಿಲ್ಲ. ಇಂಥವೆಲ್ಲ ಇರ್ತಾವಲ್ಲ, ಅಂಥವನ್ನೆಲ್ಲ ಇವತ್ತು ಹುಡುಕಾಟದ ದಿನ ಅವರಿಗೆ. ಸೊ ನನಗೆ ಇವತ್ತು ಸ್ವಲ್ಪ ಸೈಲೆನ್ಸ್ ಆಗಿ ಬಿಟ್ಬಿಡ್ರಿ. ನಾನು ನನ್ನ ಜೀವನದೆಲ್ಲನೂ ಹಿಂಗೆ ಒಂದು ಸಲ ಹಿಂಗೆ ಮೆಲಕ್ಕೆ ಹಾಕ್ಕೊಂಡು ನೋಡ್ಕೋಬೇಕನ್ನೋ ದಿನ ಇವತ್ತು ಅವ್ರದ್ದು. ಅಂದರೆ ಮೆಲಕ್ಕೆ ಹಾಕೋದಂದ್ರೆ ಕುತ್ಕೊಂಡು ವಿಚಾರ ಮಾಡ್ತಾರೆ. ಈಗ ನಾನು ಇಷ್ಟು ವರ್ಷದಿಂದ ಹಿಂಗಿದ್ದೆ, ನನಗೆ ಹಿಂಗೆ ಆತು, ಇಂತಿಂಥ ನನಗೆ ಅವ್ರು ಹಿಂಗಂದರು, ನಾನೇನು ರಿಯಾಕ್ಟ್ ಮಾಡಿದೆ, ಸೊ ಅದಕ್ಕೆ ಏನಾಯ್ತು ಎಲ್ಲನೂ ಹಿಂಗೆ ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ಏನು ಕಲಿತೆ ಲಾಸ್ಟಿಗೆ ಬರೋದು ವಿಸ್ಡಮ್ ಬರ್ತದೆ. ಅಲ್ಲಿ ಜಾಣ್ಮೆ ಬರ್ತದೆ, ಜಾಣ್ಮೆ. ಸೊ ನಿಮ್ಮ ವ್ಯಕ್ತಿಯ ದಿನ ಇವತ್ತು ಏನೈತೆ ನೋಡೋಣ. ಎನರ್ಜಿ ಈ ಡೆಕ್ ಒಳಗೆ
ಬಾಟಮ್ ಆಫ್ ದ ಡೆಕ್ಕಲ್ಲಿ ಕಾಣಲ್ಲ, ಇಲ್ಲಿ ಇಡ್ತಾನೆ. ನಿಮ್ಮ ವ್ಯಕ್ತಿ ಇವತ್ತು ನಿಮ್ಮ ವ್ಯಕ್ತಿ ಯಾರ ಬಗ್ಗೆ ನೋಡ್ತಿದ್ದೀರಲ್ಲ, ಅವ್ರು ಏನಾದರೂ ನಿಮ್ಮನ್ನು ಬಿಟ್ಟು ದೂರ ಎಲ್ಲರೂ ಹೋಗಿದ್ರು ಅಂದ್ರೆ ಅವ್ರನ್ನ ಸ್ವಲ್ಪ ಸುಮ್ಮನೆ ಬಿಟ್ಟು ಬಿಡ್ರಿ ಇವತ್ತು. ಯಾಕಂದ್ರೆ ಕೆಲವೊಂದು ಪಾಠಗಳನ್ನು ಕಲಿಯೋಕ್ಕಾಗಿಯೇ, ಅವ್ರಿಗೆ ಹೀಲಪ್ ಮಾಡ್ಕೊಳಕ್ಕಾಗಿಯೇ, ಅಥವಾ ನನ್ನ ಜೀವನದಾಗ ಒಂದು ಖುಷಿ ಬೇಕು, ನನ್ನ ಸಂಸಾರದೊಳಗೆ ಒಂದು ಖುಷಿ ಬೇಕು, ನನ್ನ ಫ್ಯಾಮಿಲಿ ಒಳಗೆ ಒಂದು ಖುಷಿ ಬೇಕು, ನನ್ನ ವರ್ಕ್ ಪ್ಲೇಸ್ ಒಳಗೆ, ನನ್ನ ಫ್ರೆಂಡ್ಶಿಪ್ ಒಳಗೆ ನಾನು ಒಬ್ಬರೇ ಯಾಕೆ ಹಿಂಗೆ ಬೇಜಾರೊಳಗದೇನಿ, ಅದನ್ನು ನಾನು ಓವರ್ಕಮ್ ಮಾಡ್ಕೋಬೇಕು ಅಂಥದ್ದು ಕಲಿಯೋಕ್ಕಾಗಿಯೇ ಅವರು ಇಲ್ಲಿ ಹೋಗ್ತಿರೋದು. ಸರಿ ನೋಡ್ರಿ, ಅವ್ರಿಗೆ ಎಷ್ಟು ಒಂದು ಬೇಜಾರು ಅಂದರೆ ಸ್ಟ್ರೆಸ್ ಒಳಗದಾರ ಅನ್ಸುತ್ತೆ ನಿಮ್ಮ ವ್ಯಕ್ತಿ. ಭಾಳ ಸ್ಟ್ರೆಸ್ ಒಳಗದ, ಒತ್ತಡ ಒಳಗೈತೆ ಅವ್ರ ಜೀವನ. ಎಲ್ಲ ಐತಿ, ಖುಷಿ ಐತಿ, ಎಲ್ಲ ಐತಿ, ಏನಂತೀರಿ ಒಂಥರ ಮಟೀರಿಯಲಿಸ್ಟಿಕ್ಕಲ್ಲಿ ಭಾಳ ಚಲೋ ಅದಾರ ಅವ್ರು. ತಿನ್ನಾಕ ಉಣ್ಣಾಕ ಖರ್ಚು ಮಾಡಕ್ಕೆ ದುಡ್ಡು ಐತಿ, ಬೇಕಾದಂಗೆ ಏನೋ ಅಂತಾರಲ್ಲ ಹಿಂಗೆ ಖರ್ಚು ವೆಚ್ಚಕ್ಕೆ ಹೊನ್ನಿರಲು ಮೆಚ್ಚಿನ ಮಣದಿರಲು ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ ಅನ್ನಂಗೆ ಎಲ್ಲನೂ ಇದ್ರೂ ನೆಮ್ಮದಿ ಅನ್ನೋದು ಇಲ್ಲ ಅಂತಾರಲ್ಲ, ಹಂಗೆ ಎಲ್ಲ ಇದ್ರೂ ಇಲ್ಲೇ ಕೆಲವೊಂದು ನೆಮ್ಮದಿ ಇರೋದ್ರಿಂದ ಅದನ್ನು ಹುಡುಕುವಂಥ ದಿನ. ನಂದು ಎಲ್ಲ ಇದ್ರೂ ಅದನ್ನು ತಿರುಗಿ ನೋಡೋಕೆ ಅವ್ರು ತಯಾರಿಲ್ಲ ಇವತ್ತೊಂದು ದಿನ. ನೀವು ಎಷ್ಟೇ ಖುಷಿ ಪಡಿಸ್ರಿ, ಅವ್ರಿಗೆ ಏನೇ ಕೊಡಿಸ್ರಿ, ಏನೇ ಮಾಡಿರಿ, ಅವ್ರು ಇವತ್ತು ನಿಮ್ಮನ್ನೇನ ಇಲ್ಲ. ನನಗೆ ಯಾಕೆ ಬೇಜಾರು ಅನ್ಸಕತ್ತೆ, ಏನೋ ಖಾಲಿ ಅನ್ಸಕತ್ತೆ ಜೀವನದ. ಸಮಥಿಂಗ್ ಈಸ್ ಮಿಸ್ಸಿಂಗ್ ಇನ್ ಮೈ ಲೈಫ್ ಅನ್ಸಕತ್ತದೆ ಅಂತ ಹೇಳೋದಿನ ಇವತ್ತು. ಓಕೆ, ಆ ಮಿಸ್ಸಿಂಗ್ ಇನ್ ಪಾಯಿಂಟ್ನ ಹುಡುಕ್ತಾರೆ ಇವತ್ತು. ಸಮಥಿಂಗ್ ಈಸ್ ಮಿಸ್ಸಿಂಗ್, ವಾಟ್ ಈಸ್ ದಟ್ ಮಿಸ್ಸಿಂಗ್ ಅಂತಂದು. ಸೊ ಏಂಜಲ್ ಗೈಡೆನ್ಸ್ ಏನು ಬರ್ತದೆ ನಿಮ್ಮ ವ್ಯಕ್ತಿಗೆ ನೋಡೋಣ. ಬ್ರೈಟ್ ಫ್ಯೂಚರ್, ಲಕ್ಷ್ಮೀ ಮಾ ಬಂದ್ಬಿಟ್ಟು ಮುಗೀತು ನಡ್ರಿ. ಸ್ಟಾಪ್ ವರಿಯಿಂಗ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್ ಅಂತ ಹೇಳ್ತಿದಾರೆ ಅವ್ರಿಗೆ ನಿಮ್ಮ ವ್ಯಕ್ತಿಗೆ ಇವತ್ತು. ಇಷ್ಟೆಲ್ಲ ವರಿ ಮಾಡ್ಕೊಂಡಾರಲ್ಲ, ಒಂಟಿತನ ಬೇಕು ನನಗೆ, ಯಾಕೆ ದಟ್ ಮಿಸ್ಸಿಂಗ್ ಪಾಯಿಂಟ್ ಏನಾಯ್ತಲ್ಲ, ಇಷ್ಟೊಂದು ಯಾಕೆ ವರಿ ಮಾಡ್ಕೊಂಡು ನೀನು? ನಿನ್ನ ಮುಂದೆ ಜೀವನ ಭಾಳ ಚಲೋ ಐತಿ. ತಿರುಗಿ ನೋಡಲ್ಲ, ನಿನ್ನ ಹಿಂದೆ ಇಷ್ಟಪಡೋರು ಎಷ್ಟು ಜನ ಅದಾರ, ನೀನು ಕೇರ್ ಮಾಡೋರು ಎಷ್ಟು ಜನ ಅದಾರ, ನಿನ್ನ ಜೀವನದಾಗ ಇಷ್ಟಕ್ಕೊಂದೇ ಐತಿ ಅಂದರೆ ನಾವು ಒಂದೊಂದು ಸಲ 100 ರೂಪಾಯಿ ಇರೋದು ನಮ್ಮ ಹತ್ರ, ನನ್ನ ಹತ್ರ ಏನೂ ಇಲ್ಲ ಅನ್ಕೊತಿರ್ತೆ. ಉದಾಹರಣೆಗೆ 100 ರೂಪಾಯಿ ಹೇಳಿದ್ದೆ. ಓಕೆ, ಅಟ್ಲೀಸ್ಟ್ ಇವತ್ತು ನಮ್ಮ ಹತ್ರ 100 ರೂಪಾಯಿ ಐತಿ, ಅದು ಇಲ್ದವ್ರು ಎಷ್ಟು ಜನ ಅದಾರೆ, ಅದಿರಲ್ಲ ನಮ್ಮ ತಲೆಯಾಗ. ಹಾಗಾಗಿ ಇವತ್ತು ವರಿ ಮಾಡ್ಕೋಬೇಡ್ರಿ ಅಷ್ಟೊಂದು. ಎಲ್ಲನೂ ಇದು ಸರಿ ಹೋಗ್ತದೆ. ಟೈಮ್ ಹೀಲ್ಸ್ ಎವ್ರಿಥಿಂಗ್. ಏನಾದ್ರೆ ಟೈಮ್ ಎಲ್ಲನೂ ನಮ್ಗೆ ಸರಿ ಮಾಡ್ತತಿ. ಸೊ ಇಷ್ಟೊಂದು ವರಿ ಮಾಡಿಕೊಂಡು ಎಲ್ಲನೂ ಬಿಟ್ಕೊಟ್ಟು ಸ್ಟ್ರೆಸ್ ಒಳಗೆ ಹೋಗಿ ಯಾರನ್ನೂ ಮಾತಾಡ್ಸ್ಲಾರ್ದಂಗೆ ನೀವು ನಿದ್ಗೆಟ್ಟು ಏನೇನೋ ಜಡ್ ಬರೆಸ್ಕೊಂಡು ಅಷ್ಟೆಲ್ಲ ಮಾಡ್ಕೊಳೋದು ಬೇಡ. ನಿಮ್ಮದೊಂದು ಹ್ಯಾಪಿ ಫ್ಯಾಮಿಲಿ ಐತಿ, ಎಲ್ಲ ಐತಿ. ಸ್ವಲ್ಪ ಅಂದರೆ ಹ್ಯಾಪಿ, ನಿಮ್ಮನ್ನು ಇಷ್ಟಪಡೋ ಜನ ಅದಾರಲ್ಲ ನಿಮ್ಮ ಸುತ್ತಪತ್ತ. ಊಟ ಮಾಡೋಕೆ ಒಂದು ತನ್ನ ಐತಿ, ಇವತ್ತು ಚೆನ್ನಾಗಿ ಹಾಕ್ಕೊಳಕ್ಕೆ ಬಂದು ಬಟ್ಟೆ ಅದಾವು. ಓಕೆ, ಇರೋಕೆ ಒಂದು ನೆಳ್ಳೈತಿ. ಈ ರೀತಿ ವಿಚಾರ ಮಾಡಿಕೊಂಡು ಇಷ್ಟೊಂದು ಸ್ಟ್ರೆಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಇರುತ್ತೆ ಗೈಡೆನ್ಸ್. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಗೈಡೆನ್ಸ್ ಸಿಕ್ತು ಅಂದ್ಕೊತೀನಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.